ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾನ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 56ನೇ ಪ್ರಶ್ನೆ. ರುದರ್ಫೋರ್ಡ್ ರವರು ನಡೆಸಿದ ಆಲ್ಫಾ ಕಣಗಳ ಚದುರುವಿಕೆ ಪ್ರಯೋಗದಲ್ಲಿ ಅವರಿಗೆ ದೊರೆತ ಫಲಿತಾಂಶ ಅಥವಾ ವೀಕ್ಷಣೆಯನ್ನು ಪಟ್ಟಿ ಮಾಡಿ. ಸರಿ, ರುದರ್ಫೋರ್ಡ್ ರವರು ನಡೆಸಿದಂತಹ ಆಲ್ಫಾ ಕಣಗಳ ಚದುರುವಿಕೆ ಏನಿತ್ತು? ಚಿನ್ನದ ಹಾಳೆಯನ್ನ ತಗೊಂಡು ಅದರ ಮೂಲಕ ಆಲ್ಫಾ ಕಣವನ್ನ ಹಾಯಿಸಿದ್ರು. ಇಲ್ಲಿ ಫ್ಲೋರೋಸೆಂಟ್ ಸ್ಕ್ರೀನ್ ಅನ್ನ ಇಟ್ಟಿದ್ರು, ಜಿಂಕ್ ಸಲ್ಫೈಡ್ ನಿಂದ ಮಾಡಿರುವಂತದ್ದು. ಯಾಕೆ ಇದನ್ನ ಉಪಯೋಗಿಸಿದ್ರು ಅಂದ್ರೆ, ಆಲ್ಫಾ ಕಣಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಯಾವ ಜಾಗದಲ್ಲಿ ಬಂದು ಆಲ್ಫಾ ಕಣಗಳು ಬಡಿಯುತ್ತೆ ಅನ್ನೋದನ್ನ ನೋಡ್ಲಿಕ್ಕೆ, ಅವುಗಳ ಚಲನೆಯ ಮೇಲೆ ನಿಗಾ ಇಡ್ಲಿಕ್ಕೆ ಅವರು ಫ್ಲೋರೋಸೆಂಟ್ ಸ್ಕ್ರೀನ್ ಅನ್ನ ಉಪಯೋಗಿಸಿದ್ರು. ಸರಿ, ಅದು ಆಲ್ಫಾ ಕಣ ಇಲ್ಲಿ ಬಂದು ಬಿಡಿದ್ರೆ ಇಲ್ಲಿ ಗ್ಲೋ ಆಗುತ್ತೆ, ಹೊಳಪ್ ಬಂದಂಗ ಆಗುತ್ತೆ. ಹಾಗಾಗಿ ಇಲ್ಲಿ ಬಂದು ಆಲ್ಫಾ ಕಣ ಹೊಡಿತು ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಬಂದಿದೆ, ಈ ತರ ಅವರಿಗೆ ಅಂದಾಜು ಆಗ್ತಿತ್ತು. ಸರಿ, ಹಾಗಿದ್ರೆ ಈ ಪ್ರಯೋಗದಲ್ಲಿ ದೊರೆತ ಫಲಿತಾಂಶ ಅಥವಾ ವೀಕ್ಷಣೆ ಏನಿತ್ತು? ಹೆಚ್ಚು ವೇಗವಾಗಿ ಚಲಿಸುವ ಆಲ್ಫಾ ಕಣಗಳು ಚಿನ್ನದ ಹಾಳೆಯ ಮೂಲಕ ನೇರವಾಗಿ ಹಾದು ಹೋದವು. ಯಾವುದೇ ವಿಚಲನೆ ಇಲ್ಲದೆ ಬಹಳಷ್ಟು ಕಿರಣಗಳು ಚಿನ್ನದ ಹಾಳೆಯ ಮೂಲಕ ನೇರವಾಗಿ ಹಾದು ಹೋದವು. ಕೆಲವು ಆಲ್ಫಾ ಕಣಗಳು ಹಾಳೆಯ ಮೂಲಕ ಸಣ್ಣ ಕೋನಗಳಲ್ಲಿ ವಿಚಲನೆಗೊಂಡವು. ಕೆಲವು ಆಲ್ಫಾ ಕಣಗಳೇನ ಮಾಡಿದ್ವು? ಹಾಳೆಯ ಮೂಲಕ ಸಣ್ಣ ಕೋನಗಳಲ್ಲಿ ವಿಚಲನೆಗೊಂಡವು. ಈ ರೀತಿಯಾಗಿ ಸಣ್ಣ ಕೋನದಲ್ಲಿ ವಿಚಲನೆಗೊಂಡವು. ಪ್ರತಿ 12,000ಕ್ಕೆ ಒಂದರಂತೆ ಆಲ್ಫಾ ಕಣಗಳು ಹಿಮ್ಮುಖವಾಗಿ ಚಲಿಸಿದವು. ಒಂದು 12,000ದಷ್ಟು ಆಲ್ಫಾ ಕಣಗಳನ್ನ ಹಾಯಿಸಿದ್ರಿ ಅಂದ್ರೆ ಅದರಲ್ಲಿ 1ರಷ್ಟು ಮಾತ್ರ 180 ಡಿಗ್ರಿಯಲ್ಲಿ ಹಿಮ್ಮುಖವಾಗಿ ಚಲಿಸಿರುವಂತದ್ದು. ಈ ಎಲ್ಲ ಫಲಿತಾಂಶ ಅಥವಾ ಅಬ್ಸರ್ವೇಷನ್ ವೀಕ್ಷಣೆಯನ್ನ ಅವರು ಮಾಡಿರ್ತಾರೆ. ಥ್ಯಾಂಕ್ ಯು.